ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಇಡೀ ಆಂಧ್ರ ಪ್ರದೇಶ ಅಷ್ಟೇ ಅಲ್ಲದೆ ಇಡೀ ಸೌತ್ ಇಂಡಿಯಾವೇ ಬೆಚ್ಚಿ ಬೀಳಿಸುವಂತೆ ಮಾಡಿರುವ 3 ವರ್ಷದ ಪುಟ್ಟ ಕಂದಮ್ಮ ಜ್ಞಾನೇಶ್ವರಿ ಅಲಿಯಾಸ್ ಜಾಹ್ನವಿ ನಾಪತ್ತೆ ಪ್ರಕರಣ. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಒಂದು ರೀತಿಯಾದಂತಹ ಬೇರೆ ಬೇರೆ ತಿರುವುಗಳು ಕೂಡ ಕಾಣಿಸಿಕೊಳ್ತಾ ಇದ್ದಾವೆ. ಆರಂಭದಲ್ಲಿ ಮಗು ಕಾಡಿನಲ್ಲಿ ಹೋಗಿರಬಹುದೇನೋ, ಯಾವುದೋ ಕಾಡು ಪ್ರಾಣಿ ಆಕೆಯ ಮೇಲೆ ಅಟ್ಯಾಕ್ ಮಾಡಿರಬಹುದೇನೋ, ಅಥವಾ ಸರೀಸೃಪಗಳು ಆಕೆಯನ್ನು ಅಟ್ಯಾಕ್ ಮಾಡಿ ನುಂಗಿ ಬಿಸಾಕಿರಬಹುದೇನೋ ಅನ್ನೋ ಹಾಗೆ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಇದರ ಬೆನ್ನಲ್ಲೇ ನಾಯಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಿಗೆ ಯಾರೋ ವಿಷವನ್ನ ಇಟ್ಟು ಈಕೆಯನ್ನ ಅಪಹರಿಸಿಕೊಂಡು ಹೋಗಿರಬೇಕು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಮಾತುಗಳು ಕೇಳ್ತಾ ಇದ್ವು. ಇದೀಗ 15 ದಿನಗಳು ಕಳೆದು ಹೋಗಿದ್ದಾವೆ. ಕಳೆದ 2 ದಿನದ ಹಿಂದೆ ಏನೇನೆಲ್ಲ ಅಪ್ಡೇಟ್ಗಳಾಗಿದ್ದಾವೆ ಈ ಕುರಿತಾಗಿ ಗಮನಿಸ್ತಾ ಹೋಗೋಣ. ಅಂದ ಹಾಗೆ ಜಾಹ್ನವಿ ತಂದೆ ಗಣೇಶ್ನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾದ್ರು ಹೇಗೆ, ಗಣೇಶ್ ಕೂಡ ಈ ಒಂದು ಕಿಡ್ನಾಪ್ ವಿಚಾರದಲ್ಲಿ ಭಾಗಿಯಾಗಿದ್ದಾರಾ, ಕುಟುಂಬದಸ್ಥರನ್ನ ಎನ್ಕ್ವೈರಿ ಮಾಡ್ತಾ ಇರುವಂತದ್ದಾದ್ರೂ ಹೇಗೆ, ಈ ಕುರಿತಾಗಿ ಸಾಕಷ್ಟು ಅನುಮಾನಗಳು ಕೂಡ ಉಟ್ಕೊಳ್ತಾ ಇದ್ದಾವೆ. ಜೊತೆಗೆ ಸ್ನೇಹಿತರೆ, ಅಂದ ಹಾಗೆ ಕಳೆದ 2 ದಿನಗಳಿಂದ ಏನೇನೆಲ್ಲ ಬೆಳವಣಿಗೆಗಳು ಕಂಡಿದ್ದಾವೆ, ಏನೇನೆಲ್ಲ ಟ್ವಿಸ್ಟ್ಗಳು ಸಿಕ್ಕಿದ್ದಾವೆ ಎಂಬುದರ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಳೆದ 2 ದಿನಗಳ ಅಪ್ಡೇಟ್ಗಳಲ್ಲಿ ಮೊದಲನೇ ಹಾಗೂ ಅತ್ಯಂತ ಶಾಕಿಂಗ್ ಟ್ವಿಸ್ಟ್ ಏನು ಅಂತ ಗಮನಿಸೋದಾದ್ರೆ, ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಜಾಹ್ನವಿ ಅಥವಾ ಜ್ಞಾನೇಶ್ವರಿ ಎನ್ನುವಂತಹ ಮಗು ಜೂನ್ 6ನೇ ತಾರೀಕು ಪಾಮ್ ಆಯಿಲ್ ನಿಂದ ಮಿಸ್ಸಿಂಗ್ ಆಗಿ ಬಿಟ್ಟಿತ್ತು. ಅದಾದ ಬಳಿಕ ನಾಯಿಯ ಮೇಲೆ ಒಂದಿಷ್ಟು ಅನುಮಾನಗಳು ಕೂಡ ಉಟ್ಕೊಂಡಿದ್ವು. 2 ದಿನಗಳು ಕಳೆದ ನಂತರ ನಾಯಿ ಮತ್ತೆ ಮನೆಗೆ ವಾಪಸ್ ಆಗಿತ್ತು. ಇದರಲ್ಲಿ ಒಂದಿಷ್ಟು ಟ್ವಿಸ್ಟ್ ಗಳು ಕೂಡ ಕಾಣಿಸ್ಕೊಳ್ತಾ ಇದ್ವು. ಆರಂಭದಲ್ಲಿ ನಾಯಿ ಏನಾದ್ರೂ ಆ ಹೆಣ್ಣು ಮಗುವಿನ ಜೊತೆಗೆ ಹೋಗಿತ್ತೇನೋ, ಎಲ್ಲಿಯವರೆಗೂ ಹೋಗಿತ್ತು ಅಂತ ಹೇಳಿ GPS ಟ್ರ್ಯಾಕರ್ ಅನ್ನು ಕೂಡ ಅಳವಡಿಸಲಾಗಿತ್ತು. ಮತ್ತೆ ಅದನ್ನ ಬಿಡಲಾಗಿತ್ತು. ಕಾಡಿನಲ್ಲಿ ಅದು 8 ಕಿಲೋಮೀಟರ್ಗಳ ಕಾಲ ಸುತ್ತಾಡಿ ಮತ್ತೆ ವಾಪಸ್ ಮನೆಗೆ ಬಂದು ಬಿಟ್ಟಿತ್ತು. ಇದು ಒಂದು ಕಡೆ. ಆದ್ರೆ ಈ ಆರಂಭಿಕ ದಿನದಲ್ಲಿ ಮಗುವಿನ ಜೊತೆಗೆ ನಾಯಿ ಹೋಗಿತ್ತು ಅಂತ ಹೇಳಿ ಊಹೆಯನ್ನು ಮಾಡ್ಕೊಳ್ತಾ ಇತ್ತಲ್ಲ, ಅದಕ್ಕೆ ಒಂದು ಕ್ಲಾರಿಟಿಯೂ ಕೂಡ ಸಿಕ್ಕಿದೆ. ನಾಯಿ ಬದಲಿಗೆ ಸಿಟಿಯಲ್ಲಿ ಸುತ್ತಾಡಿ ಬಂದಿರುವಂತಹದ್ದು ಇದೀಗ CCTV ಫುಟೇಜ್ ಅಲ್ಲೂ ಕೂಡ ಲಭ್ಯವಾಗಿದೆ. ಅಂತಂದ್ರೆ ಇಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿತ್ತು. ಬಹುತೇಕ ಈಗ ಒಂದು ಟ್ವಿಸ್ಟ್ ಕೂಡ ಏನು ಅಂತಂದ್ರೆ, ನಾಯಿ ಕಾಡಿನಲ್ಲಿ ಮಿಸ್ಸಿಂಗ್ ಆಗಿರ್ಲಿಲ್ಲ ಅಥವಾ ಕಾಡಿನಲ್ಲಿ ಹೋಗಿರ್ಲಿಲ್ಲ, ಬದಲಿಗೆ ಸಿಟಿ ಸೇರಿತ್ತು. ಅಂದ್ರೆ ನಾಯಿ ಆ ಮಗುವನ್ನ ಹಿಂಬಾಲಿಸಿ ಬಂದಿದ್ರೆ ಮಗು ಕೂಡ ಸಿಟಿಯಲ್ಲಿ ನಾಪತ್ತೆ ಆಗಿರುತ್ತೆ ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಅನುಮಾನ ನಡೀತಾ ಇದೆ. ಜೊತೆಗೆ ಆ ನಿಟ್ಟಿನಲ್ಲಿಯೂ ಕೂಡ ಪೊಲೀಸರು ಇದೀಗ ತನಿಖೆಯನ್ನ ಆರಂಭಿಸಿದ್ದಾರೆ. ಒಂದು ಕಡೆ ನಾಯಿಗೂ ಕೂಡ GPS ಹಾಕಲಾಗಿತ್ತು, ಅದು ಮನೆಗೆ ಬಂದ ಬಳಿಕ ಸಾವು ಕೂಡ ಅಪ್ಪಿತ್ತು. ಇದೆಲ್ಲವೂ ಕೂಡ ಆಗಿರುವಂತದ್ದು. ಇದೀಗ ಪೋಸ್ಟ್ ಮಾರ್ಟಮ್ ವರದಿಗಾಗಿ ನಾಯಿ ಸಾವನ್ನಪ್ಪೋದಕ್ಕೆ ಏನು ಕಾರಣ ಅನ್ನುವ ಕುರಿತಾಗಿ ತಿಳಿದುಕೊಳ್ಳುವಂತ ನಿಟ್ಟಿನಲ್ಲಿಯೂ ಕೂಡ ಇದೀಗ ಪೋಸ್ಟ್ ಮಾರ್ಟಮ್ ವರದಿಗಾಗಿ ಅಧಿಕಾರಿಗಳು ಕೂಡ ಕಾಯ್ತಾ ಇದ್ದಾರೆ. ಇದು ಒಂದು ಕಡೆಯ ವಿಚಾರ. ಇನ್ನು ಪೊಲೀಸರ ತನಿಖೆ ಈ ರೀತಿಯಾಗಿ ನಡೀತಾ ಇದ್ರೆ ಸ್ನೇಹಿತರೆ, ಇನ್ನು ಇಲ್ಲಿಯವರೆಗೆ ಇಡೀ ತನಿಖಾ ತಂಡ ನಂಬಿದ್ದ ಒಂದು ವಿಷಯ ಏನೆಂದ್ರೆ, ಮಗು ಆಟವಾಡುತ್ತಾ ಕಾಡಿಗೆ ಹೋಗಿದೆ, ದಾರಿ ತಪ್ಪಿದೆ, ಅಥವಾ ಚಿರತೆ ನರಿಗಳಂತಹ ವನ್ಯಜೀವಿಗಳು ಮಗುವನ್ನ ಎಳೆದುಕೊಂಡು ಹೋಗಿರಬಹುದು. ಆದರೆ ಕಳೆದ 2 ದಿನಗಳಿಂದ ಪೊಲೀಸರು ತಮ್ಮ ತನಿಖೆಯ ದಿಕ್ಕನ್ನೇ ಬದಲಾಯಿಸಿಕೊಂಡು ಬಿಟ್ಟಿದ್ದಾರೆ. ಸೈಬರ್ ಕ್ರೈಮ್ ಅಪ್ಡೇಟ್ ಪ್ರಕಾರ ಮಗು ಅಸಲಿಗೆ ಕಾಡಿನ ಕಡೆ ಹೋಗಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಹಾಗೆ ಒಂದಿಷ್ಟು ನಂಬಿಕೊಂಡಿದ್ದಾರೆ. ಕಳೆದ 48 ಗಂಟೆಗಳಲ್ಲಿ ತುನಿ ಸುತ್ತಮುತ್ತಲಿನ 16 CCTV ದೃಶ್ಯಗಳನ್ನು ಮತ್ತು ಸ್ಥಳೀಯ ಟವರ್ ಲೊಕೇಶನ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಪ್ರಮುಖ ಸುಳಿವು ಸಿಕ್ಕಿತ್ತು. ಮಗುವನ್ನ ಮನೆಯ ಬಳಿಯ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಲಾಗಿದೆ. ನಾಯಿ ಕಾಡಿಗೆ ಹೋಗಿದ್ದು ನಿಜ, ಆದರೆ ಮಗು ಮಾತ್ರ ಕಾಡಿಗೆ ಹೋಗಿಲ್ಲ ಎಂಬ ಘೋರ ಸತ್ಯ ಈಗ ಬಯಲಾಗ್ತಾ ಇದೆ. ತೋಟದ ಬೇಲಿಗಳ ಬಳಿ ಥರ್ಮಲ್ ಡ್ರೋನ್ ಕ್ಯಾಮೆರಾಗಳನ್ನ ಬಳಸಿ ಹಗಲು ರಾತ್ರಿ ಹುಡುಕಿದರು ಮಗುವಿನ ದೇಹದ ಉಷ್ಣಾಂಶವಾಗಲಿ ಅಥವಾ ಯಾವುದೇ ಸುಳಿವಾಗಲಿ ಇದುವರೆಗೂ ಕೂಡ ಲಭ್ಯವಾಗಿಲ್ಲ. ಹಾಗಾದ್ರೆ ಮಗುವನ್ನ ಕಿಡ್ನಾಪ್ ಮಾಡಿದ್ದಾದರೂ ಯಾರು? ಅದಕ್ಕೆ ಉತ್ತರ ನೀಡುವಂತೆ ಕಳೆದ 24 ಗಂಟೆಗಳಲ್ಲಿ ಮಗುವಿನ ತಾಯಿ ಭವಾನಿ ಅವರು ನೀಡಿರುವ ಹೇಳಿಕೆ ಇಡೀ ಪ್ರಕರಣವನ್ನ ಕೌಟುಂಬಿಕ ದ್ವೇಷದ ಕಡೆಗೆ ತಿರುಗಿಸಿಬಿಟ್ಟಿದೆ. ತಾಯಿ ಭವಾನಿ ಕಣ್ಣೀರಿಡುತ್ತಾ ಹೇಳಿದ್ದಳು, ನನ್ನ ಮಗಳು ತಾನಾಗಿ ಅಷ್ಟು ದೂರ ಹೋಗಲು ಸಾಧ್ಯವೇ ಇಲ್ಲ. ಯಾರು ಆಕೆಯನ್ನು ಎತ್ತಿಕೊಂಡು ಹೋಗಿದ್ದಾರೆ? ಇತ್ತೀಚೆಗೆ ನಮ್ಮ ಸ್ವಂತ ಸಂಬಂಧಿಕರೊಂದಿಗೆ ಕಾರು ಖರೀದಿ ಮಾಡುವ ವಿಚಾರದಲ್ಲಿ ದೊಡ್ಡ ಗಲಾಟೆಯೂ ಕೂಡ ಆಗಿತ್ತು. ಕೇವಲ ಒಂದು ಕಾರಣ, ವಿವಾದ ಹಾಗೂ ಹಣದ ವ್ಯವಹಾರಕ್ಕಾಗಿ ಸ್ವಂತ ಸಂಬಂಧಿಕರೇ ಮಗುವನ್ನ ಅಪಹರಿಸಿದ್ದಾರಾ? ಈ ಕೌಟುಂಬಿಕ ಹಿನ್ನೆಲೆಯ ಸಂಶಯದ ಮೇಲೆ ಪೊಲೀಸರು ಈಗಾಗಲೇ ಮಗುವಿನ ತಂದೆ ಗಣೇಶ್ ಸೇರಿದಂತೆ ಕುಟುಂಬದ ಆಪ್ತರಾಗಿರುವಂತಹ 5 ರಿಂದ 6 ಜನರನ್ನ ರಹಸ್ಯ ಸ್ಥಳದಲ್ಲಿಟ್ಟು ತೀವ್ರ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಮೊಬೈಲ್ ಕರೆಗಳ ಡೇಟಾ ವಿಶ್ಲೇಷಣೆಯಿಂದ ಈ ಸಮಯದಲ್ಲಿ ಯಾರ್ಯಾರು ಎಲ್ಲಿದ್ರು ಅನ್ನುವ ಕುರಿತಾಗಿ ಪೊಲೀಸರು ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಕಳೆದ 2 ದಿನಗಳಲ್ಲಿ ಗ್ರಾಮಸ್ಥರು ತೀವ್ರ ಆತಂಕಕ್ಕೆ ತಳ್ಳಿರುವ
ಇರುವ ಮತ್ತೊಂದು ವಿಷಯ ಅಂದ್ರೆ ಮಾಟ ಮಂತ್ರದ ಆಯಾಮ. ಮಗು ನಾಪತ್ತೆಯಾದ ಜಾಗದ ಹತ್ತಿರದ ಪಾಮಾಯಿಲ್ ತೋಟದ ತಂತಿ ಬೇಲಿಗೆ ಮಾಂಸದ ತುಂಡುಗಳನ್ನು ತುಂಬಿದ 2 ವಿಚಿತ್ರ ಗೊಂಬೆಗಳನ್ನ ನೇತು ಹಾಕಲಾಗಿತ್ತು. ಅದು ಕೂಡ ಪತ್ತೆಯಾಗಿತ್ತು. ಮಗು ಕಾಣೆಯಾದ ದಿನವೇ ಅಮಾವಾಸ್ಯೆ ಇದ್ದಿದ್ದರಿಂದ ಕ್ಷುದ್ರ ಪೂಜೆ ಅಥವಾ ಗುಪ್ತ ನಿಧಿಗಾಗಿ ಮಗುವನ್ನ ಬಲಿ ಕೊಡಲು ಯಾರಾದ್ರೂ ಅಪಹರಿಸಿದ್ದಾರಾ ಎಂಬ ಒಂದು ಭಯಾನಕ ಆತಂಕವು ಕೂಡ ಹುಟ್ಟಿಕೊಂಡಿತ್ತು. ಈ ರೀತಿಯಾದಂತಹ ಅನುಮಾನಗಳು ಕೂಡ ಕಳೆದ 2 ದಿನಗಳಲ್ಲಿ ಹುಟ್ಟುಕೊಳ್ತಾ ಇದ್ದಾವೆ. ಜೊತೆಗೆ ಸರ್ಕಾರವು ಕೂಡ ಈ ಹಿಂದೆ ಯಾರಾದ್ರೂ ಮಗುವಿನ ಸುಳಿವನ್ನ ಕೊಟ್ಟು ಬಿಟ್ರೆ 1 ಲಕ್ಷ ಬಹುಮಾನವನ್ನ ಕೊಡ್ತೀವಿ ಅನ್ನೋ ಹಾಗೆ ಆದೇಶವನ್ನ ಕೂಡ ಹೊರಡಿಸಿಬಿಟ್ಟಿದೆ. ಅದು ಒಂದು ಕಡೆಯ ವಿಚಾರ ಆದ್ರೆ, ಈ ಎಲ್ಲದರ ನಡುವೆ ಆಂಧ್ರ ಪ್ರದೇಶದ ಸಿಟಿ ಒಂದರಲ್ಲಿ ಮಗು ಒಂದು ಓಡಾಡ್ತಾ ಇರುವಂತ ಅಥವಾ ಮಗು ಒಂದು ಪತ್ತೆ ಆಗಿರುವಂತ ದೃಶ್ಯವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಅದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಟ್ಟು ಬಿಡ್ತೀನಿ. ಆ ಮಗುವಿಗೂ ಮತ್ತು ಈ ಜಾಹ್ನವಿಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ. ಆರಂಭದಲ್ಲೂ ಕೂಡ ನೀವು ದೃಶ್ಯವೊಂದನ್ನ ಗಮನಿಸ್ತಾ ಇದ್ರಿ. ಒಂದು ಮಗುವಿನ ದೃಶ್ಯ, ಒಂದು ಮಗುವನ್ನ ಮಹಿಳೆ ಒಬ್ಬರು ಹೊತ್ಕೊಂಡಿದ್ರು. ಆ ಒಂದು ಮಗು ನಮ್ಮಮ್ಮ ಇಲ್ಲೇ ಮಿಸ್ ಆಗಿದ್ದಾರೆ, ಬರ್ತಾರೆ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಆ ಒಂದು ತಾಯಿಯ ಬಳಿಗೆ ಬಂದಂತ ಸಂದರ್ಭದಲ್ಲಿ ಅಥವಾ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತ ಮಹಿಳೆಯ ಬಳಿ ಬಂದಂತ ಸಂದರ್ಭದಲ್ಲಿ ಆಕೆ ಆ ಮಗುವನ್ನ ಹೊತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತಾಗಿ ವಿಡಿಯೋ ಮಾಡಿ ವೈರಲ್ ಕೂಡ ಮಾಡಲಾಗಿತ್ತು. ಆ ಮಗುವಿಗೂ ಮತ್ತು ಜಾಹ್ನವಿಗೂ ಯಾವುದೇ ಸಂಬಂಧವಲ್ಲ. ಇನ್ನು ಆ ಮಗುವನ್ನ ಹೊತ್ಕೊಂಡು ಆಟವಾಡಿಸ್ತಾ ಇದ್ರು ಅಥವಾ ಆ ಮಗುವಿನ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ರಲ್ಲ, ಆ ಮಗುವಿನ ಪೋಷಕರು ಮತ್ತೆ ಆ ಮಗುವನ್ನ ಬಂದು ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿಗೆ ಅದು ಸುಖಾಂತ್ಯವಾಗಿದೆ. ಆದ್ರೆ ಜಾಹ್ನವಿ ಪ್ರಕರಣ ಹಾಗಲ್ಲ. ಜಾಹ್ನವಿ ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಆರಂಭದಲ್ಲಿ ಕಾರಿನಲ್ಲಿ ಮಿಸ್ಸಿಂಗ್ ಆಗಿದ್ಲು ಮಗು ಅನ್ನುವ ನಿಟ್ಟಿನಲ್ಲಿ ಹುಡುಕಾಟ ಮಾಡಲಾಗ್ತಾ ಇತ್ತು. ಆದ್ರೆ ಇದೀಗ ಸಿಟಿಯಲ್ಲಿ ಮಿಸ್ ಆಗಿರಬಹುದು, ಆಕೆಯನ್ನು ಯಾರೋ ಅಪಹರಿಸಿಕೊಂಡು ಹೋಗಿರಬಹುದು ಅಥವಾ ಆಕೆ ದಾರಿ ತಪ್ಪಿ ಸಿಟಿಗೆ ಸೇರಿದಂತ ಸಂದರ್ಭದಲ್ಲಿ ಆಕೆಯನ್ನು ಯಾರಾದ್ರೂ ಸಾಕ್ತಾ ಇರಬಹುದು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದು ಕಡೆ ತನ್ನ ತಂದೆಯ ಮೇಲೆಯೂ ಕೂಡ ಅಂತಂದ್ರೆ ಜಾಹ್ನವಿಯ ತಂದೆಯ ಮೇಲೆಯೂ ಕೂಡ ಅನುಮಾನ ಹುಟ್ಟುಕೊಂಡಿದೆ. ಕಾರ್ ವಿಚಾರಕ್ಕಾಗಿ ಕುಟುಂಬದ ಮೇಲೆಯೂ ಕೂಡ ಒಂದು ಅನುಮಾನ ಹುಟ್ಟುಕೊಂಡಿದೆ. ಆ ನಿಟ್ಟಿನಲ್ಲಿ ತಂದೆ ಕುಟುಂಬದವ್ರನ್ನ ಎಲ್ಲರನ್ನೂ ಕೂಡ ಇದೀಗ ತನಿಖೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದುವರೆಗೂ ಕೂಡ ಮಗು ಪತ್ತೆ ಆಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಮಗು ಪತ್ತೆ ಆಗಿದೆ ಹಾಗೆ ಹೀಗೆ ಅಂತ ಹೇಳಿ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದ್ಯಾವುದು ಕೂಡ ಸತ್ಯವಲ್ಲ. ಬದಲಿಗೆ ಮಗು ಇದುವರೆಗೂ ಕೂಡ ಯಾವುದೇ ಕಾರಣಕ್ಕೂ ಪತ್ತೆ ಆಗಿಲ್ಲ. ಮಗುವಿನ ಪತ್ತೆಗಾಗಿ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಯಾವ್ಯಾವ ಮೂಲಗಳಿಂದ ಮತ್ತು ಹೇಗೆಲ್ಲ ತನಿಖೆ ಮಾಡೋದಕ್ಕೆ ಸಾಧ್ಯನೋ ಆ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮಗು ಮತ್ತೆ ಜೀವಂತವಾಗಿ ತಾಯಿಯ ಮಡಿಲನ್ನ ಸೇರ್ಲಿ ಅಂತ ಹೇಳಿ ನಾವು ನೀವೆಲ್ಲರೂ ಕೂಡ ಕಳೆದ 15 ದಿನಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಈ ಒಂದು ಕುರಿತಾಗಿ ಈ ಒಂದು ಅಪ್ಡೇಟ್ನ ಕುರಿತಾಗಿ ನಿಮ್ಮ ಅನಿಸಿಕೆ ಏನು? ಈ ತಂದೆ ತಾಯಿಯರು ಅಥವಾ ಪೋಷಕರೇ ಅಥವಾ ಕುಟುಂಬದವರೇ ಆ ಮಗುವನ್ನು ಅಪಹರಿಸಿರಬಹುದಾ ಅಥವಾ ಯಾರಾದರೂ ಮಾಟ ಮಂತ್ರಕ್ಕಾಗಿ ಬಳಸ್ಕೊಂಡಿರಬಹುದಾ ಅಥವಾ ಇನ್ಯಾವುದೋ ಒಂದು ಬೇರೆ ಕೆಟ್ಟ ಚಟಕ್ಕೆ ಆ ಮಗುವನ್ನ ಅಪಹರಿಸಿಕೊಂಡು ಹೋಗಿರಬಹುದಾ ಅಥವಾ ಮಿಸ್ ಆಗಿ ಆ ಮಗು ಎಲ್ಲೋ ಹೋಗಿ ಸಾವನ್ನಪ್ಪಿರಬಹುದಾ? ಈ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರುವಂತದ್ದು ಅದನ್ನೇ. ಈ ವಿಡಿಯೋಗಳನ್ನ, ಇಂತಹ ವಿಡಿಯೋಗಳನ್ನ ಪೋಷಕರಾದವರಿಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳಿ. ಕಾರಣ ಮಕ್ಕಳನ್ನ ಅವರು ಜಾಗರೂಕತೆಯಿಂದ ನೋಡ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ. ಆ ಕಾರಣದಿಂದಾಗಿ ಈ ವಿಡಿಯೋವನ್ನ ಪೋಷಕರಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನ ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.